ಸಂಗೀತ, ನೃತ್ಯ, ಸಂಭಾಷಣೆ ಇವು ಪರಿಪೂರ್ಣವಾದ ಸಮಷ್ಟಿ ಕಲೆ ಎಂದರೆ ತಪ್ಪಾಗಲಾರದು. ಅದು ನಮ್ಮ ಗಂಡು ಮೆಟ್ಟಿದ ನಾಡಿನ ಯಕ್ಷಗಾನ. ನಮ್ಮ ಕರಾವಳಿ ತೀರದ ಮನೆ ಮನೆಗಳ ಚಾವಡಿಗಳಲ್ಲಿ ಯಕ್ಷಗಾನದ ಕಲೆಯ ಕಂಪು, ಕರ್ಣದೊಳಗೆ ಮಾರ್ದನಿಸುವ ಚಂಡೆ ವಾದ್ಯದ ಸದ್ದಿನ ಇಂಪು, ಸದ್ದಿನ ಜೊತೆಗೆ ಗೆಜ್ಜೆಯ ನಾದ, ಮನೆಯ ಮೂಲೆ ಮೂಲೆಗೂ ಹಬ್ಬಿದೆ ಕಲೆಯ ನಿನಾದ. ವೇಷಭೂಷಣದಿ ಮೆರೆಯುತ್ತಿದೆ ಕರಾವಳಿಯ ಗಂಡು ಕಲೆಯ ರೂಪ. ಹೌದು, ಇಂತಹ ಯಕ್ಷಗಾನ ಶ್ರೀ ಗಣಪತಿ ಹೆಗಡೆಯವರಿಂದ ನಿರ್ದೇಶಿಸಲ್ಪಟ್ಟ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ವಿದ್ಯಾರ್ಥಿಗಳಿಂದ. ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವನ ಸಕಲ ಕಾರ್ಯಾರ್ಥ ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವನ ಸಕಲ ಕಾರ್ಯಾರ್ಥ ಸಿದ್ಧಯೇ. ಮೊದಲಿಂದ ನಿನ್ನ ಮೊದಲಿಂದ ನಿನ್ನ ಕೊಂಡಾಡುವೆನು ಅನವರತ ಮದರೂರ ವಿಘ್ನೇಶ ದೇವಾ ಜಗದೀಶ. ಮೊದಲಿಂದ ನಿನ್ನ ಅರರೆ ನಿನ್ನಯ ಮಹಿಮೆ, ಅರರೆ ನಿನ್ನಯ ಮಹಿಮೆಯನು ಮಗಳಗಳಮಲ್ಲ ಧರಣಿಯನು ಗೊತ್ತಿರ್ತ ಮಹಶೇಷ ಗರಿದು. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದರೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಆದವು ದೇವಕಿ ದೇವಿ ಗರ್ಭ ಜನನ ಗೋಪಿ ಗ್ರಹೇ ವರ್ಧನ. ಮಾಯಾ ಪೂತನಿ ಜೀವಿತಾಪಹರಣ ಗೋವರ್ಧನೋದ್ಧಾರಣ. ಕೌಸಚ್ಛೇದನ ಕೌರವಾದಿ ಘನನ ಕುಂತಿ ಸುತ ಪಾಲನ. ತದ್ಭಾಗವತ ಪುರಾಣ ಪುಣ್ಯ ಕಥಿತ ಶ್ರೀ ಕೃಷ್ಣ ಲೀಲಾಮೃತ. ಹರೇ ರಮಣ ಗೋವಿಂದ ನಾರಾಯಣ ಗಡ್ಗ ಗಿಡ್ಕ ತರ್ಕಡ ಗಡ್ಗ ತೆತ್ತ ತಯ್ಯತ್ತ ತಿನ್ನ. ಹರೇ ರಮಣ ಗೋವಿಂದ ನಾರಾಯಣ ಧರೇ. ಹರೇ ರಮಣ ಗೋವಿಂದ ನಾರಾಯಣ ಧರೇ. ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ. ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ. ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ. ಗೋವಿಂದ ಮುರಾರೇ ತಾತಯ್ಯತ್ತ ತಿಂದತ್ತ ತಾತಯ್ಯತ್ತ ತಿಂದತ್ತ. ತಾತ ಕಡ್ಕ ತರ್ಕಡತ್ತ ತಿನ್ನ ಕಡ್ಕ ತರ್ಕಡತ್ತ ತರ್ಕಡತ್ತ ತರಗಡತ್ತ. ಹರೇ ರಮಣ ಗೋವಿಂದ ನಾರಾಯಣ ಹರೇ. ಹರೇ ರಮಣ ಗೋವಿಂದ ನಾರಾಯಣ ಹರೇ. ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ.
ಇಂದಿರೆಗೆ ತಲೆವಾಗಿ ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳಗಿನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗಿರಗಿ ಆ ನಾದಿಯೊಳುವರ ವ್ಯಾತ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂಗಣಿಗೆ ಬಲವೊಂದು ಬೀಳುವಿನೀಗತೋ ಮೃದುವ ತೈ ತೈ ತತ್ತಿನದೇ ತತ್ತಿನ ತೈ ತತ್ತಿನದೇ ಮತ್ತ ದೊಡ್ಡೋಲಗವ ಇತ್ತರು ಅರ್ತಿಯಿಂದ ಮತ್ತ ದೊಡ್ಡೋಲಗವ ಒಟ್ಟೋಲಗವ ಇತ್ತರು ಅರ್ತಿಯಿಂದ ತರಗಡದೆ 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 ಯಾದವರು ಸಿಂಹಾಸನವನ್ನೇರಿ ದ್ವಾರಕೆಯನ್ನು ಆಳುತ್ತಿದ್ದವ ಈ ಬಲರಾಮ ಸಮುದ್ರದಲ್ಲಿ ಮುಳುಗಿದ್ದ ಕುಶಸ್ಪಲಿ ಎಂಬ ಪ್ರದೇಶವನ್ನು ಎತ್ತಿ ಸುಂದರವಾದ ಮಂದಿರವನ್ನಾಗಿಸಿ ಮಾಡಿದ್ದೇನೆ. ತಮ್ಮನಾದ ಕೃಷ್ಣನ ಸಹಾಯ ಸಹಕಾರದಿಂದ ರಾಜ್ಯದಲ್ಲಿ ಯಾವುದೇ ತೊಡಕುಗಳು ಇಲ್ಲದೆ ಜನರೆಲ್ಲ ಸಂತೋಷದಿಂದ ಇದ್ದಾರೆ. ನಿತ್ಯ ಪದ್ಧತಿಯಂತೆ ಓಲಗವನ್ನೆತ್ತಿ
ಇದ್ದೇನೆ. ವಿಶೇಷವೇನಾದರೂ ಇದ್ದರೆ ಬರಲಿ. ಜಯ 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 ನಾರಾಯಣ ಜಯ 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 ನಾರಾಯಣ ಜಯ ನಾರಾಯಣ ಜಯ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ದೇವರ ಶಿವನ ಪಾದಕ್ಕೆ ವಂದಿಸಿಕೊಂಡೆ. ಈಗ ಬರಬೇಕು. ಉಚಿತವಾದ ಆಸನವನ್ನು ಇರಿಸಿದ್ದೇನೆ. ಮಾರ್ಗಾಯಾಸಕ್ಕೆ ಹಾಲು ಹಣ್ಣು ಇರಿಸಿದ್ದೇನೆ. ಬಾ ಎಂದರೆ ಬರೋರಲ್ಲ, ಬರಬೇಡಿ ಎಂದರೆ ಬಾಲದೇವರು ಅವರಲ್ಲ. ತಾವು ಬಂದ ಕಾರಣ ಮಾತ್ರ ನನಗೆ ತಿಳಿಯಲಿಲ್ಲ. ಹಲದರ ಲಾಲಿದು ನಿನ್ನನು ಜನಗುಣ ತಕ್ಕುದಾಗಿಣದ ಗಿಡದ ತಿನ್ನಾಂ ತಾತಯ್ಯ ತದಿಗಿಣ. ಹಲದರ ಲಾಲಿದು ನಿನ್ನನು ಜನಗುಣ ನಿನ್ನನು ಜನಗುಣ ತಿಳಿಯದು ನಿನಗೀಗಲು ನಿನ್ನನು ಜನಗುಣ ತಿಳಿಯದು ನಿನಗೀಗಲು. ತಿನ್ನದರ ಗಿಡದಿ ತಿನ್ನ ತಿನ್ನ ತಾತಯ್ಯ ಇಳೆಯಲ್ಲ ತುಂಬಿಗೂ ಒಂದ ಪವಾದವ ಇಳೆಯಲ್ಲ ತುಂಬಿಗೂ ಒಂದ ಪವಾದವ ಗಳಿಸಿದ ಶ್ರೀಕೃಷ್ಣನು ಅಪವಾದವ ಗಳಿಸಿದ ಶ್ರೀಕೃಷ್ಣನು. ಗಿಡದ ತಿತ್ತಿತ್ತಿತ್ತು ತಗದನ ತಿತ್ತು. ಹಲದರ ಲಾಲಿದು ನಿನ್ನನು ಜನಗುಣ ತಿಳಿಯದು ನಿನಗೀಗಲು. ತಗದನತೆ ಇದ್ದರಿರಬೇಕು ಬಲರಾಮನಂತವರು ಎಂದು ಲೋಕವೆಲ್ಲ ನಿನ್ನ ಕುರಿತಾಗಿ ಹೊಗಳುತ್ತಿದ್ದಾರೆ. ಆದರೆ ನಿನ್ನ ತಮ್ಮನ ವಿಷಯದಲ್ಲಿ ಆಗಿಲ್ಲ. ಹಲವು ಹೆಣ್ಣನ್ನು ಮದುವೆಯಾದ ಕಾರಣ ಹಲವರೊಟ್ಟಿಗೆ ದ್ವೇಷವನ್ನು ಕೊಟ್ಟಿಕೊಂಡಿದ್ದಾನೆ. ಇದೆಲ್ಲ ನನಗೆ ಗೊತ್ತುಂಟು ಸ್ವಾಮಿ. ಹೊಸ ವಿಚಾರ ಏನಾದರೂ ಇದ್ದರೆ ತಿಳಿಸಿ. ಬಲರಾಮ ಬೃಂದಾವನಕ್ಕೆ ಬರಗಾಲು ಬಂದಾಗ ತಪಸ್ಸಿನಿಂದ ಸೂರ್ಯನನ್ನು ಒಲಿಸಿ ಸಮಂತಕ ಮಣಿಯನ್ನು ಸತ್ರಾರ್ಜಿತ ಪಡೆದ. ಅವನ ತಮ್ಮನಾದ ಪ್ರಸೇನ ಕಾಡಿಗೆ ಹೋಗುವಾಗ ಬೇಟೆಗೆ ಹೋಗುವಾಗ ಅದನ್ನು ಧರಿಸಿಕೊಂಡು ಹೋಗಿದ್ದನಂತೆ. ಪ್ರಸೇನನು ಬರಲಿಲ್ಲ. ಸಮಂತಕ ಮಣಿಯು ಕಾಣದಾಯಿತು. ಈಗ ಮಣಿಯ ಆಸೆಯಿಂದ ಪ್ರಸೇನನನ್ನು ಕೊಂದು ಮಣಿಯನ್ನು ಕದ್ದಿದ್ದಾನೆ ಕೃಷ್ಣ ಎಂದು ಹೇಳುತ್ತಿದ್ದಾರೆ. ಕೃಷ್ಣನನ್ನು ನೀನೇ ವಿಚಾರಿಸು. ಹಾಗೆಯೇ ಆಗಲಿ ಸ್ವಾಮಿ. ಶುಭವಾಗಲಿ. ನಾನಿನ್ನು ಬರಲಿ ಎಂದನೆ ಸಭೆ ಕೃಷ್ಣ. ಇರಲನಕ ಗೋವಿಂದನು ಇರಲನಕ ಗೋವಿಂದನು ಸಂತದಲ್ಲಿ ಬರೆ ಕಂಡು ಬಲರಾಮನು. ಮಣಿಯ ಸತ್ರಾರ್ಜಿತನು
ಪರಮ ಪಾವನ ರತ್ನವೇದನೋ ತಾಗಿಡದಗ ದರಿ ಗಿಡ ಗಿಡದಗ ತಾತೈ ತಗದಿದ್ದಾದದಿ ಗಿಡ ಪರಮ ಪಾವನ ರತ್ನವೇದನೋ ಪರಮ ಪಾವನ ಪಾವನ ರತ್ನವೇದನೋ ಯದುವರ ಉಗ್ರಸೇನಾಯಕಗಾನ ಯದುವರ ಯದುವರ ಉಗ್ರಸೇನಾಯಕ ನಾನು ತಾತ ಗಿಡ್ಗ ದರ್ಗಡ ಗಿಡ್ಗ ಧೇಮ್ ತಾಮ್ ತಾತ ಗಿಡ್ಗ ದರ್ಗಡ ಗಿಡ್ಗ ಧೇಮ್ ತಾಮ್ ತಾತ ಗಿಡ್ಗ ದರ್ಗಡ ಗಿಡ್ಗ ಧೇಮ್ ತ ಧೇಮ್ ತ ಪರಮ ಪಾವನ ರತ್ನವಿದನು ಯದುವರನು ಗ್ರಸೇನಾಯಕಗಾನು ತದರ್ಗಡ ಧೇಮ್ ತಮ್ ತ ಯದುವರ ಉಗ್ರಸೇನಾಯಕಗಾನು ತಾಗಿಡದಗ ತರಿ ಗಿಡ ಗಿಡದಗ ಹರುಷದೊಳಿ ಬರೇ ಕೇಳ್ದೆ ಲೋಭದೊಳಾದ ಹರುಷದೊಳಿ ಬರೇ ಕೇಳ್ದೆ ಲೋಭದೊಳಾದ ಕರುಣಿದದೆ ಇರಿಸಿಕೊಂಡಿಗ ಅರಿಯ ಮುಂದಣತಿದೆಯ ಅಗ್ರಜ ಕರುಣಿದದೆ ಇರಿಸಿಕೊಂಡಿಗ ಅರಿಯ ಮುಂದಣತಿದೆಯ ಅಗ್ರಜ ತೋಂ ದಿನ ದಿನ ತೋಂ ದಿನ ದಿನ ತೈ ದಿನ ದಿನ ತೋಂ ದಿನ ದಿನ ತೈ ದಿ ತೋಂ ದೇಮ್ ದೇಮ್ ದಿನ ತಕ ದಿನ ದೇಮ್ ದಿನ ತಕ ದೇಮ್ ದಿನ ತಕ ದಿನ ದೇಮ್ ದಿನ ತ ಹರುಷದೋಳಿವರೆ ಕೇಳಲು ಮದೋಳಾತ ಕರುಣಿದದೆ ಇರಿಸಿಕೊಂಡಿಗ ಅರಿಯ ಮುಂದಣತಿಥಿಯ ಅಗ್ರಜ ಇತ್ತೈ ತೋಂ ತೋಂ ದಿನ ಕಡ್ಗ ತದ್ದಿನ ತದ್ದಿನ ತೈ ತೋಂ ಗಿಡ್ಗದ ತೋಂ ಗಿಡ್ಗದ ತೋಂ ಗಿಡ್ಗದ ತೋಂ ಗಿಡ್ಗದ ಪರಮ ಪಾವನ ರತ್ನವಿದನು ಯದು ವರನುಗ್ರಸೇನಾಯಕಗಾನು ತಿತ್ತೈತಯ್ಯದೆ ಅಣ್ಣ ಶಮಂತಕ ರತ್ನವನ್ನು ಸತ್ತಾಡಿದಲ್ಲಿ ಒಮ್ಮೆ ಕೇಳಿದ್ದು ನಿಜ. ಆದರೆ ಅದು ನನಗಾಗಿ ಅಲ್ಲ, ನಮ್ಮ ಅಜ್ಜ ಉಗ್ರಸೇನನಿಗಾಗಿ. ಲೋಭದಿಂದ ಅವ ಕೊಡಲಿಲ್ಲ. ನಾ ವಿಚಾರ ಅಲ್ಲೇ ಮರೆತೆ. ತಂದೆ ತಾಯಿಗಳ ಪಾದ ಸಾಕ್ಷಿಯಾಗಿಯೂ ಶಮಂತಕ ಮಣಿಯ ವಿಚಾರ ನನಗೇನು ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಕೃಷ್ಣ ಇರದಿರಲು ವಂಚನೆಯೋ ನಿನ್ನೋಳು ಇರದಿರಲು ವಂಚನೆಯೋ ನಿನ್ನೋಳು ತೆರಳಿ ಬೇಗ
ಅರಿತು ಬಾ ಸತ್ರಾರ್ಜಿತಾಖ್ಯನ ಹರುಷಗೊಳಿಸೈ ತುಂ ದಿತ್ತೆ ತುಂ ತುಂ ಅರಿತು ಬಾ ಸತ್ರಾರ್ಜಿತಾಖ್ಯನ ಹರುಷಗೊಳಿಸೈ ಕೃಷ್ಣ ನಿನ್ನ ಮಾತಿನಲ್ಲಿ ನನಗೆ ಭರವಸೆ ಬಂತು ನಿಜ ವಿಷಯ ಏನೆಂದು ಪ್ರಪಂಚಕ್ಕೆ ಗೊತ್ತಾಗಬೇಕಾದರೆ ನಾಲ್ವರು ಯಾದವರೊಂದಿಗೆ ಕಾಡಿಗೆ ಹೋಗಿ ಶಮಂತಕ ರತ್ನವನ್ನು ಸ್ವರ್ಗಾರ್ಥದಲ್ಲಿ ಹುಡುಕಿಕೊಂಡು ಬಾ ಹಾಗೇ ಆಗಲಣ್ಣ. ಶುಭವಾಗಲಿ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಆ. ಯಾರಲ್ಲಿ ಯಾದವರು? ನಾ ಹೊಂದಿಸಿಕೊಂಡೆ. ಯಾದವರೇ, ಪ್ರಸೇನನ್ನು ಹುಡುಕುವುದಕ್ಕಾಗಿ ಕಾಡಿನತ್ತ ತೆರಳೋಣ. ತೈತ ತೈದ ತೈದ ತುರಗಪಾದದ ಚಿಹ್ನೆ ಅರಸು ತೈದಿದರೊಂದು ತರದ ಎಡೆಯಳು ರಕ್ತ ಸುರಿದುವುದ ಕಂಡು ಯಾದವರೇ, ಪ್ರಸೇನ ಏರಿ ಬಂದ ಕುದುರೆಯ ಹೆಜ್ಜೆಯ ಪಾದಗಳ ಗುರುತುಗಳನ್ನು ಹಿಡಿದು ಕಾಡಿಗೆ ಬಂದು ನೋಡಿದರೆ ಪ್ರಸೇನ ಸತ್ತು ಬಿದ್ದಿದ್ದಾನೆ. ಸಿಂಹದ ಹೆಜ್ಜೆ ಗುರುತುಗಳು ಕಾಣುತ್ತಿವೆ. ಪ್ರಸೇನನ್ನು ಕೊಂದು ಸಿಂಹ ಮಣಿಯನ್ನು ಕೊಂಡೊಯ್ದಿದೆ. ಮುಂದೆ ಬಂದು ನೋಡಿದರೆ ಸಿಂಹ ಸತ್ತು ಬಿದ್ದಿದೆ. ಬಲ್ಲುಕನ ಪಾದ ಚಿಹ್ನೆಗಳು ಕಾಣುತ್ತಿವೆ. ಮುಂದೆ ಬಂದು ಸ್ವಲ್ಪ ದೂರದಲ್ಲಿ ಗುಹೆಯೊಂದನ್ನು ಕಂಡೆ. ತರುಣಿಯೊಬ್ಬಳು ಬಾಲಕನ ತೊಟ್ಟಿಲನ್ನು ತೂಗುತ್ತಿದ್ದಾಳೆ. ನೋಡೋಣ, ಸ್ವಲ್ಪ ಮರೆಯಾಗುತ್ತೇನೆ. ಪಾಡಿತೂಗಿದಳಾಗ ಬಾಲಕನ ತೊಟ್ಟಿಲೋ ಜೋ 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 ಜೋತ್ ಕುಮಾರ ದಿತ್ತಿನ ದಿದ್ದಿದ್ದೆ ತಕ್ಕುದಾಗಿಡ ಜೋ 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 ಜೋತ್ ಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಚಿನ್ನ ಗಿಡ್ಗಾದಿ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಬಲ್ಲುಗ ರಾಜಾದಿರಾಜ ಜೋ ಜೋ ಬಲ್ಲುಗ ರಾಜಾದಿರಾಜ ದಿಗಡ 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 ದಿತ್ತುಂ ತಗದಿನ ದಿತ್ತುಂ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಬಲ್ಲುಕ ರಾಜಾಧಿರಾಜ ಜೋ ಜೋ ಮಗು ಪ್ರವೀರ, ಯಾಕಿಷ್ಟು ಹಠ? ಅಳುವುದನ್ನು ನಿಲ್ಲಿಸು. ನಿನ್ನ ತಂದೆಯಾದ ಜಾಂಬವಂತನು ಈ ಮಣಿಯನ್ನು ತಂದು ಈ ತೊಟ್ಟಿಲಿನ ಬಳಿ ಕಟ್ಟಿದ್ದಾನೆ. ಇದನ್ನು ನೋಡುತ್ತಾ ಆಟವಾಡು, ಅಳಬೇಡ. ಪರಮ ಸಂತೋಷದಲ್ಲಿ ಬಾಡುತ್ತ ತರಳನದು ತೂಗುತ್ತಿರಲದನರಿದು ಶ್ರೀಗರಿ ಪಾಂಚಜನ್ಯವನಾಗ
ಮೊಳಗಿಸಲು ಆ ಮಲ್ಲುಕರಾಜನಾದ ಜಾಂಬವನ ಗುಹೆ ಇದು. ಜಾಂಬವತಿ ಮತ್ತು ಪ್ರವೀರ ಅವನ ಮಕ್ಕಳಂತೆ. ಮಣಿಯೂ ಶಮಂತಕ ರತ್ನವೂ ಇಲ್ಲಿ ಕಾಣುತ್ತಿದೆ. ಹಾಗಾಗಿ ಜಾಂಬವ ಇಲ್ಲಿಗೆ ಬರಬೇಕು ಎಂದಾದರೆ ಕೈಯಲ್ಲಿರುವ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಬರದೆಳೆದು ನೀನೀಗಲು ತಂದು ತನ್ನರಿದು ಬಂದಿಗರೊಯ್ಯಲು ವಸುದೇವನ ಮಗನಾದ ನನ್ನನ್ನು ವಾಸುದೇವ ಅಂತಲೂ ಕೃಷ್ಣ ಅಂತಲೂ ಕರೆಯುತ್ತಾರೆ. ದ್ವಾರಕೆಯಲ್ಲಿ ಇರುವವರು ನಾವು. ನನ್ನ ಸಖನಾದ ಪ್ರಸೇನ ಬೇಟೆಗೆಂದು ಕಾಡಿಗೆ ಕ್ಷಮಂತಗರತ್ನವನ್ನು ಧರಿಸಿಕೊಂಡು ಬಂದಿದ್ದ. ಅವನನ್ನು ಕೊಂದು ಈ ಕ್ಷಮಂತಗರತ್ನವನ್ನು ತಂದಿದ್ದೀಯಲ್ಲ, ಒಳ್ಳೆಯ ಮಾತಿನಲ್ಲಿ ಕೊಡು. ವಿಕ್ರಮ ತೋಳು ತಕ್ಕುತ್ತಾಗಿಡು ವಿಕ್ರಮ 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 ತೋಳು ಹೊರ್ಯಕ್ಷರನು ತಂದದಿದ್ದೆ ನಮ್ಮ ಒಳಗಿದ ಮಂತಕದ ಮಣಿಯನ್ನು ತಂದಿರ್ಬೇನು ತಕ್ಕುದಾಗಿಡದ ಗಿಡದರಿ ಗಿಡದ ಧಿನ್ನಂದಯ್ಯ ತದಿ ನಿನ್ನ ಸಖ ಪ್ರಸೇನನನ್ನು ಕೊಂದು ಮಣೆಯನ್ನು ತಂದವ ನಾನಲ್ಲ. ಕಾಡಿನಲ್ಲಿ ಸಿಂಹ ಒಂದು ಮಣೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ನನ್ನ ಪರಾಕ್ರಮದಿಂದ ಸಿಂಹವನ್ನು ಕೊಂದು ಇದನ್ನು ತಂದಿದ್ದೇನೆ. ನಾನೊಬ್ಬ ಬಡಮೃಗನಲ್ಲ, ಕೃತಯುಗದಲ್ಲಿ ಹುಟ್ಟಿದವನು. ಎಲ್ಲ ದ್ವಾಪರದ ಜೊಳ್ಳು ಮಾನವ, ನೀನು ಮಾಡಿದ ಮಹಾಕಾರ್ಯವೇನೆದುರಿದ್ದರೆ ತಿಳಿಸು. ನಾನು ಮಾಡಿದ ಮಹಾಕಾರ್ಯವೋ ಕಿರುವೇಟಿನೊಳಗೆ ನಾನು ತಗಡ್ದ ಕೈಯತ್ತ ತಿನ್ನತ್ತ ಗಿಡದಿದ್ದ ಕೈಯತ್ತ ತಿನ್ನತ್ತ ಕೈಯತ್ತ ದೈ ದೈ ಕೈಯತ್ತ ತಾಮ್ ದೈ ದೈ ಕೈಯತ್ತ ತಾಮ್ ದೈ ದೈ ಕೈಯತ್ತ ತಾಮ್ ದೈ ದೈ ತದೆ ಸತ್ತದೆ ಸತ್ತದೆ ಕಿರುಬೇಟಿನೊಳಗೆ ನಾನು ಕಿರುಬೇಟಿನೊಳಗೆ ಕಿರುಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನು ನೆಗಹಿರ್ಬೆನು
ವರಮಗ ಬೇರು ಪರ್ವತ ಗಂಗೆ ನಿನಗಂತ ವರಮಗ ಬೇರು ಪರ್ವತ ಗಂಗೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ತಿತ್ತಿತೋ ತಗಡ್ಕ ತಿತ್ತಿತೋ ತಗಡ್ಕ ತಿತ್ತಿತೋ ವರಮಾಗ ಬೇರು ಪರ್ವತ ಗಂಗೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಅಂತಹ ಗಿರಿಯ ಕೀಳಲು 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 ಸಾಧ್ಯವೇ ಆ ಚಿನ್ನಗಡ್ಕತೆ ಚಿನ್ನಗಡ್ಕತೆ ತೋಂ ತಿತ್ತಿತೋ ತೋಂ ತಿತ್ತಿತೋ ತಿರುವೇಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ಬೇಗ ಕೇರ್ಪೇನೋ ಇನ್ನೊಂದು ಕಾಲದಲ್ಲಿ ಇಂದ್ರ ಪೂಜೆಯನ್ನು ನಿರಾಕರಿಸಿ ಗೋವರ್ಧನ ಪರ್ವತವನ್ನು ಪೂಜಿಸಿದೆವು ಇದರಿಂದ ಸಿಟ್ಟುಕೊಂಡ ಇಂದ್ರ ಆನೆಯ ಸೊಂಡಿಲ ಗಾತ್ರದ ಮಳೆಯನ್ನು ಸುರಿಸಿದ. ಆ ಸಮಯದಲ್ಲಿ ಗೋವುಗಳು ಗೋಪಾಲಕರು ಕಂಗಾಲಾಗಿದ್ದಾಗ ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ಕಾಯ್ದವ ನಾನು. ಮೇರು ಪರ್ವತವೇನು ಮಹಾ, ಇಂಥದ್ದೊಂದು ಗಿರಿಯನ್ನು ನಿನ್ನಿಂದ ಎತ್ತಲು ಸಾಧ್ಯವೇ? ನಾನು ಮಾಡಿದ ಸಾಹಸವು ಶರದಿಗೆ ಸೇತುವನು ತಗಡೋ ಕೈಯತ್ತ ದಿನ್ನತ್ತ ಗಿಡದಿತ್ತ ಕೈಯತ್ತ ಥೀಂ ತತ್ತತ್ತಾದಿ ಥೀಂ ತತ್ತತ್ತಾದಿ ಥೀಂ ತತ್ತತ್ತಾದಿ ಥೀಂ ತತ್ತತ್ತಾದಿ ಥೀಂ ತತ್ತತ್ತಾದಿ 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 ದಿನ್ನತ್ತ ಶರದಿಗೆ
ರಜತಗಿರಿಯನ್ನು ಎತ್ತಿ ತರಲು ಮುಂದಾದಾಗ ಪರಮೇಶ್ವರನೇ ಬಂದು ನನ್ನಲ್ಲಿ ಸಖ್ಯವನ್ನು ಮಾಡಿಕೊಂಡು ಏಕಕಾಲದಲ್ಲಿ 28 ಪರ್ವತಗಳನ್ನು ಎತ್ತಿ ಸಮುದ್ರಕ್ಕೆ ಹಾಕಿದವ ನಾನು. ನಿನ್ನ ಪರಾಕ್ರಮವೆಷ್ಟೆಂದು ನೋಡುತ್ತಲೇ ಬಾಯಿಸಿದ. ಸ್ಥಿರಜರಾದಿ ಸಕಲಭೂತ ಭರಿತ ಬ್ರಹ್ಮಾಂಡ ನಿನ್ನೋ ಇರುವುದೆಂದೇ ತಿಳಿದೆ ನಿಜವಾಗರುಗಬೇಗುವುದು. ಅಯ್ಯ ಮಾನವ, ಇಲ್ಲಿಯವರೆಗೆ ಹೋರಾಡಿ ನನ್ನನ್ನು ಸೋಲಿಸಿದವರಿಲ್ಲ. ನೀನು ಸಾಮಾನ್ಯನಲ್ಲ. ಸಕಲ ಚರಾಚರ ಪ್ರಪಂಚವು ನಿನ್ನಲ್ಲಿ ಅಡಗಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ನನ್ನಲ್ಲಿ ಹಗೆ ಬೇಡ, ಸೋತು ಶರಣಾಗಿದ್ದೇನೆ. ಈಗಲಾದರೂ ನೀನ್ಯಾರೆಂಬ ನಿಜವನ್ನು ಹೇಳು. ಜಾಂಬವಂತ, ಸರಿಯಾಗಿ ನನ್ನನ್ನು ಒಮ್ಮೆ ಪರೀಕ್ಷಿಸಿ ನೋಡು. ನಾನು ಯಾರೆಂಬ ಅರಿವಾಗುತ್ತದೆ. ಪರಿಕಿಸುತ ಜಾಂಬವನು ನೇತ್ರದೇ ಪರಿಕಿಸುತ ಜಾಂಬವನು ನೇತ್ರದಿ ಸುರಿದುದಾನಂದಾಶ್ರುವನು ಸುರಿದುದಾನಂದಾಶ್ರುವನು ತರಗರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನದಲ್ಲಿ ದಶರಥನಂದನ, ಸೀತಾಪತಿ, ನನ್ನ ಅಪರಾಧವನ್ನು ಕ್ಷಮಿಸು. ಅಹಂಕಾರದಿಂದ ನೀನ್ಯಾರೆಂಬುದನ್ನು ಅರಿಯದೆ ನಿನ್ನೊಡನೆ ಹೋರಾಟಕ್ಕಿಳಿದೆ ದೇವ. ನನ್ನ ಅಪರಾಧವನ್ನು ಮನ್ನಿಸು. ಯಾಕಾಗಿ ಹೀಗೆಲ್ಲ ಇದನ್ನು ತಿಳಿಸುವೆ ದೇವ? ಜಾಂಬವ, ರಾಮಾವತಾರದ ಕೊನೆಯಲ್ಲಿ ನಿಮಗೆ ಕೊಟ್ಟ ಮಾತಿನಂತೆ ಈ ದ್ವಾಪರದಲ್ಲಿ ಕೃಷ್ಣಾವತಾರವನ್ನು ತಾಳಿದ್ದೇನೆ. ಹೀಗೆಲ್ಲ ಆಗುವುದಕ್ಕೆ ಕಾರಣ ಉಂಟು. ಈ ದ್ವಾಪರದಲ್ಲಿ ಕೃಷ್ಣಾವತಾರವನ್ನು ತಾಳಿದ್ದೇನೆ. ಚವತಿಯ ಚಂದ್ರನ ದರ್ಶನದಿಂದ ಶಮಂತಕರ್ತವನ್ನು ಕದ್ದ ಅಪವಾದ ನನಗೆ ಬಂತು. ಅದಕ್ಕಾಗಿ ಮಣಿಯನ್ನು ಅರಸುತ್ತಾ ಬಂದೆ. ಅದನ್ನು ಇಲ್ಲಿ ಕಂಡೆ. ಆ ಮಣಿಯನ್ನು ನನಗೆ ಕೊಡುವೆಯಾ ಜಾಂಬವ? ಆದಿದೇವರ ದೇವ ಆದಿದೇವರ ದೇವ ನಿನ್ನೊಡನೆ ಮುಳಿದು ನಾಗಾದಿದ ಪರಾದ ಪರಿಹಾರ ಕೆನ್ನಯ ಸುದಯ ಮೋದದಿಂದಿಯುವೆನು ಜಾಂಬವತಿ ಎಂಬಿವಳ ಸಾದರದೆ ಸ್ವೀಕರಿಸೋ ಜಾಂಬವತಿ ಎಂಬಿವಳ ಸಾದರದೆ ಸ್ವೀಕರಿಸು ಆದಿದೇವರ ದೇವ, ಅಜ್ಞಾನದಿಂದ ನಿನ್ನೊಂದಿಗೆ ಹೋರಾಡಿದ ಅಪರಾಧವನ್ನು ಕ್ಷಮಿಸು. ಮಾಡಿದ ಅಪರಾಧ ಪರಿಹಾರಕ್ಕೆ ಶಮಂತಕ ರತ್ನದೊಂದಿಗೆ ನನ್ನ ಇಬ್ಬರು ಮಕ್ಕಳ
ಆಗಿದೆ. ದೇವಾ, ಇವಳನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಸಂಸಾರವೆಂಬ ಮೋಹಪಾಶಕ್ಕೆ ಒಳಗಾದೆ. ಈ ಪ್ರಪಂಚದ ಜಂಜಾಟ ಸಾಕು. ನನ್ನ ಉಳಿದ ದಿನಗಳನ್ನು ನಿನ್ನ ಧ್ಯಾನದಲ್ಲಿ ಕಳೆದು ನಿನ್ನಲ್ಲಿ ಐಕ್ಯನಾಗುವಂತೆ ಅನುಗ್ರಹಿಸುತ್ತೇವಾ. ಜಾಂಬವ, ನಿನ್ನ ಆಶಯದಂತೆ ಆಗಲಿ. ದ್ವಾರಕೆಯಲ್ಲಿ ನನ್ನ ಅಣ್ಣ ನನ್ನ ನಿರೀಕ್ಷೆಯಲ್ಲಿದ್ದಾನೆ. ಹಾಗಾಗಿ ಈ ಕ್ಷಮಂತ ಗ್ರಂಥದೊಂದಿಗೆ ನಿನ್ನಿಬ್ಬರು ಮಕ್ಕಳನ್ನು ಕರೆದುಕೊಂಡು ದ್ವಾರಕೆಯನ್ನು ಸೇರಿಕೊಳ್ಳುತ್ತೇನೆ. ನಿನಗೆ ಶುಭವಾಗಲಿ.